ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಸ್ನೇಹಿತರೆ, ಮಿಡ್ಲ್ ಈಸ್ಟ್ ಮತ್ತೊಮ್ಮೆ ಯುದ್ಧಗ್ರಸ್ತವಾಗಿದೆ. ಈ ಸಲವೂ ಇಸ್ರೇಲ್ ಮತ್ತು ಇಸ್ಲಾಮಿಕ್ ಗುಂಪುಗಳ ನಡುವೆ ಭಾರೀ ಹೊಡೆದಾಟ ಆಗಿದೆ. ಇತ್ತೀಚೆಗೆ ಇಸ್ರೇಲ್ ಮೇಲೆ ಯೆಮೆನ್ನ ಹೌತಿಗಳು ಮಿಸೈಲ್ ಹಾರಿಸಿದ್ರು. ಇದರ ಬೆನ್ನಲ್ಲೇ ಇಸ್ರೇಲ್ ದಂಡು ಕಟ್ಕೊಂಡು ಯೆಮೆನ್ಗೆ ನುಗ್ಗಿದೆ. ಹೌತಿಗಳನ್ನ ಗುರಿಯಾಗಿಸಿ ಯೆಮನ್ ರಾಜಧಾನಿ ಸನಾ ಸೇರಿ ಸಾಕಷ್ಟು ಕಡೆ ಭೀಕರ ಏರ್ ಸ್ಟ್ರೈಕ್ ನಡೆಸಿದೆ. ಪರಿಣಾಮ ಈಗಾಗಲೇ ಕನಿಷ್ಠ 6 ಜನ ಸಾವನ್ನಪ್ಪಿದ್ದಾರೆ. 86 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದೆ. ಇಸ್ರೇಲ್ ದಾಳಿಗೆ ಸನಾದಲ್ಲಿ ಭಾರೀ ಪ್ರಮಾಣದಲ್ಲಿ ಬೆಂಕಿ ಎದ್ದು ಆಕಾಶಕ್ಕೆ ಚಿಮ್ಮಿದೆ. ದೊಡ್ಡ ಪ್ರಮಾಣದಲ್ಲಿ ಹೊಗೆ ಆವರಿಸಿದೆ. ಇಸ್ರೇಲ್ ಇಡೀ ಸನಾವನ್ನ ಸುಟ್ಟು ಬೂದಿ ಮಾಡೋ ತರ ಸೌಂಡ್ ಬಂತು ಅಂತ ಅಲ್ಲಿನ ಜನ ಹೇಳ್ಕೊಂಡಿದ್ದಾರೆ. ಸನಾದಲ್ಲಿರೋ ಪವರ್ ಪ್ಲಾಂಟ್, ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್, ಗ್ಯಾಸ್ ಸ್ಟೇಷನ್, ಬಿಲ್ಡಿಂಗ್ಗಳನ್ನ ಗುರಿಯಾಗಿಸಿ ಇಸ್ರೇಲ್ ಈ ದಾಳಿ ನಡೆಸಿದೆ. ಶುಕ್ರವಾರವಷ್ಟೇ ಯೆಮನ್ನ ಹೌತಿಗಳು ಬ್ಯಾಲಿಸ್ಟಿಕ್ ಮಿಸೈಲ್ ಬಳಸಿ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು. ಈ ವೇಳೆ ಇಸ್ರೇಲ್ನ ಜೆರುಸಲೇಂ, ಟೆಲ್ ಅವೀವ್ ಸೇರಿದಂತೆ ಮಧ್ಯ ಇಸ್ರೇಲ್ನ ಹಲವು ಕಡೆ ಸೈರನ್ಗಳು ಮೊಳಗಿದ್ವು. ಪ್ರತ್ಯೇಕವಾಗಿ 3 ಬಾರಿ ನಾವು ದಾಳಿ ಮಾಡಿದ್ದೀವಿ ಅಂತ ಹೌತಿಗಳು ಹೇಳ್ಕೊಂಡಿದ್ರು. ಅದರ ಬೆನ್ನಲ್ಲೇ ಈ ದಾಳಿಯಾಗಿದೆ. ಎಂದಿನಂತೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಹೌತಿಗಳಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ನಮ್ಮ ದೇಶದ ಮೇಲೆ ದಾಳಿ ಮಾಡೋ ಪ್ರತಿಯೊಬ್ಬರ ಮೇಲೂ ನಾವು ಸೇಡು ತೀರಿಸಿಕೊಳ್ತೀವಿ. ನಾವು ಅಲ್ಲಿಗೆ ನುಗ್ತೀವಿ. ಈ ರೀಜನ್ಗೆ ಇಸ್ರೇಲ್ನ ಶಕ್ತಿ ಮತ್ತು ಸಾಮರ್ಥ್ಯದ ಬಗ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇಸ್ರೇಲ್ ಅನ್ನ ಕೆಣಕಿದ್ರೆ ಅದರ ಪರಿಣಾಮ ಖಾರವಾಗಿರುತ್ತೆ. ಹೌತಿಗಳು ಹೀಗೆ ನಮ್ಮ ಮೇಲೆ ದಾಳಿ ಕಂಟಿನ್ಯೂ ಮಾಡಿದ್ರೆ ಇದಕ್ಕಿಂತ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂದಿದ್ದಾರೆ. ಅತ್ತ ಈ ದಾಳಿಗೆ ಹೌತಿಗಳ ಮೀಡಿಯಾ ಆಫೀಸ್ನ ಡೆಪ್ಯೂಟಿ ಚೀಫ್ ನಸ್ರುದ್ದೀನ್ ಅಮೀರ್ ರಿಯಾಕ್ಟ್ ಮಾಡಿದ್ದಾರೆ. ಇಸ್ರೇಲ್ ಮೇಲೆ ನಾವು ದಾಳಿ ಮಾಡೋದನ್ನ ಯಾರೂ ತಡೆಯೋಕ್ಕಾಗಲ್ಲ. ಗಾಜಾವನ್ನ ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ನಮ್ಮ ಮಿಲಿಟರಿ ಕಾರ್ಯಾಚರಣೆಗಳನ್ನ ನಿಲ್ಲಿಸೋಕೆ ಯಾರಿಂದಲೂ ಆಗಲ್ಲ. ನಾವು ಕೂಡ ಇಸ್ರೇಲ್ ಮೇಲೆ ದಾಳಿ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಇಸ್ರೇಲ್ ಹೌತಿಗಳು ನಡುವಿನ ಸಂಘರ್ಷ ಮತ್ತಷ್ಟು ತೀವ್ರಗೊಳ್ಳೋ ಸಾಧ್ಯತೆ ದಟ್ಟವಾಗ್ತಿದೆ. ಸದ್ಯ ಯೆಮನ್ ಮತ್ತು ಇಸ್ರೇಲ್ ಎರಡೂ ದೇಶಗಳಲ್ಲೂ ತೀವ್ರ ಯುದ್ಧದ ಎಚ್ಚರಿಕೆ ನೀಡಲಾಗಿದೆ. ಯಾವುದೇ ಕ್ಷಣ ಮತ್ತೊಂದು ಸುತ್ತಿನ ದಾಳಿ ಪ್ರತಿದಾಳಿ ಆಗ್ಬೋದು. ಇನ್ನು ಭರ್ತಿ 13 ವರ್ಷಗಳ ಬಳಿಕ ಬಾಂಗ್ಲಾಗೆ ಭೇಟಿ ನೀಡಿದ್ದ ಪಾಕ್ನ ಉಪ ಪ್ರಧಾನಿ ವಿದೇಶಾಂಗ ಮಂತ್ರಿ ಇಶಾಕ್ ದಾರ್ಗೆ ಬನ್ನಿ ಇಲ್ಲಿಗೆ ಅಂತ ಕರೆಸಿ ಬಾಂಗ್ಲಾ ಮಂಗಳಾರತಿ ಮಾಡಿದೆ. 1971ರಲ್ಲಿ ನಡೆದ ಬಾಂಗ್ಲಾ ವಿಮೋಚನಾ ಯುದ್ಧದ ವೇಳೆ ಪಾಕ್ ದೌರ್ಜನ್ಯ ಮತ್ತು ಹತ್ಯಾಕಾಂಡ ನಡೆಸಿದೆ. ಹೀಗಾಗಿ ಪಾಕ್ ನಮ್ಮ ಬಳಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ಬಾಂಗ್ಲಾ ಮತ್ತೊಮ್ಮೆ ಆಗ್ರಹ ಮಾಡಿದೆ. ಈ ಕ್ಷಮೆ ಕೇಳೋದು ನಮ್ಮ ಪಾಲಿನ ವಿಭಜನೆಯಾಗದ ಆಸ್ತಿಗಳು ಸೇರಿದಂತೆ ಹಲವು ಸಮಸ್ಯೆಗಳು ಬಗೆಹರಿಯದೆ ಹಾಗೆ ಉಳಿದಿವೆ. ಇವುಗಳನ್ನೆಲ್ಲ ಸಾಲ್ವ್ ಮಾಡಬೇಕು ಅಂತ ಬಾಂಗ್ಲಾ ವಿದೇಶಾಂಗ ಇಲಾಖೆ ಸಲಹೆಗಾರ ತೌಹೀದ್ ಹುಸೇನ್ ಇಶಾಕ್ ದಾರ್ಗೆ ಕಿವಿ ಹಿಂಡಿದ್ದಾರೆ. ಆದ್ರೆ ಇಶಾಕ್ ದಾರ್ ಇಲ್ಲ, ಈಗಾಗಲೇ ನಾವು 2 ಸಲ ಸಮಸ್ಯೆಗಳನ್ನೆಲ್ಲ ಇತ್ಯರ್ಥ ಮಾಡಿದೀವಿ. ಮೊದಲನೇ ಬಾರಿಗೆ ಭಾರತ ಸೇರಿದಂತೆ ತ್ರಿಪಕ್ಷೀಯ ಸಭೆ ನಡೆಸಿ 1974ರಲ್ಲಿ, ನಂತರ ಅಂದಿನ ಪಾಕ್ ಅಧ್ಯಕ್ಷ ಪರ್ವೇಜ್ ಮುಷರಫ್ ಬಾಂಗ್ಲಾಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಮಸ್ಯೆಗಳೆಲ್ಲ ಇತ್ಯರ್ಥವಾಗಿದೆ ಅಂದಿದ್ದಾರೆ. ಅಂದಾಗೆ ಬಾಂಗ್ಲಾ ಪಾಕ್ ಮಧ್ಯೆ ಫಾರಿನ್ ಸೆಕ್ರೆಟರಿ ಲೆವೆಲ್ ಮೀಟಿಂಗ್ ನಡೆದಾಗ ಕೂಡ ಬಾಂಗ್ಲಾದೇಶ ಈ ಪ್ರಸ್ತಾಪ ಮಾಡಿತ್ತು. ಪಾಕ್ ನಮ್ಮ ಬಳಿ ಕ್ಷಮೆ ಕೇಳಿ ನಮಗೆ ನಮ್ಮ ಪಾಲಿನ ಆಸ್ತಿ ನೀಡಬೇಕು ಅಂತ ಒತ್ತಾಯಿಸಿತ್ತು. ಈಗ ಮತ್ತೆ ಬೇಡಿಕೆ ಇಟ್ಟಿದೆ. ಇನ್ನು ಇಶಾಕ್ ದಾರ್ರ ಬಾಂಗ್ಲಾ ಭೇಟಿಯಲ್ಲಿ ಪಾಕ್ ಮತ್ತು ಬಾಂಗ್ಲಾ ಮಧ್ಯೆ ಕೆಲವು ಒಪ್ಪಂದಗಳು ಕೂಡ ನಡೆದಿವೆ. ಇಶಾಕ್ ದಾರ್ ಬಾಂಗ್ಲಾದ ಕೇರ್ ಟೇಕರ್ ಪ್ರಧಾನಿ ಮೊಹಮ್ಮದ್ ಯೂನಸ್ ರನ್ನ ಮೀಟ್ ಕೂಡ ಮಾಡಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಯೂನಸ್ ಸಾರ್ಕ್ನ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಸಾರ್ಕ್ ಒಕ್ಕೂಟವನ್ನ ಪುನರ್ಜೀವನಗೊಳಿಸೋಕೆ ಒತ್ತಾಯಿಸಿದ್ದಾರೆ. ಹಲವು ವರ್ಷಗಳಿಂದ ನಿಷ್ಕ್ರಿಯವಾಗಿರೋ ಸಾರ್ಕ್ ಒಕ್ಕೂಟವನ್ನ ಬಲಪಡಿಸಬೇಕಾಗಿದೆ ಅಂತ ಇಶಾಕ್ ದಾರ್ಗೆ ಹೇಳಿದ್ದಾರೆ. ಸಿಂಧು ನದಿ ಒಪ್ಪಂದ ವಿಚಾರವಾಗಿ ಭಾರತ ಪಾಕಿಸ್ತಾನವನ್ನ ಸಂಪರ್ಕಿಸಿದೆ. ಪ್ರವಾಹದ ಮುನ್ನೆಚ್ಚರಿಕೆ ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡಿದೆ ಅಂತ ಪಾಕ್ನ ಜಿಯೋ ನ್ಯೂಸ್ ಮತ್ತು ನ್ಯೂಸ್ ಇಂಟರ್ನ್ಯಾಷನಲ್ ಮೀಡಿಯಾಗಳು ಸುದ್ದಿ ಪ್ರಸಾರ ಮಾಡಿವೆ. ಜಮ್ಮು ಕಾಶ್ಮೀರದ ತಾವಿ ನದಿಯಲ್ಲಿ ಭಾರೀ ಪ್ರವಾಹ ಉಂಟಾಗೋ ಸಾಧ್ಯತೆ ಇದೆ ಅಂತ ಭಾರತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿದೆ. ಪಾಕ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಈ ವಿಚಾರವನ್ನ ಆಗಸ್ಟ್ 24ರ ಬೆಳಿಗ್ಗೆ ಪಾಕ್ಗೆ ತಿಳಿಸಿದೆ ಅಂತ ಪಾಕ್ ಮೀಡಿಯಾಗಳು ಹೇಳ್ಕೊಂಡಿವೆ.
ಆದ್ರೆ ಈ ಬಗ್ಗೆ ಭಾರತದ ಕಡೆಯಿಂದಾಗ್ಲಿ ಅಥವಾ ಪಾಕ್ ಕಡೆಯಿಂದಾಗ್ಲಿ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಆಪರೇಷನ್ ಸಿಂಧೂರ್ ನಂತರ ಭಾರತ ಪಾಕಿಸ್ತಾನದ ಜೊತೆಗಿನ ಸಿಂಧೂ ನದಿಯ ಒಪ್ಪಂದವನ್ನ ರದ್ದು ಮಾಡಿದ ನಂತರ ಭಾರತ ಸಿಂಧೂ ನದಿಯ ಕುರಿತ ಮಾಹಿತಿ ನೀಡುವುದನ್ನ ನಿಲ್ಲಿಸಿತ್ತು. ನೀರು ಹೆಚ್ಚಿಗೆ ಬಿಡ್ತಿದ್ದೀವಾ ಕಮ್ಮಿ ಬಿಡ್ತಿದ್ದೀವಾ, ನದಿ ಪರಿಸ್ಥಿತಿ ಏನೂ ವಿಷಯ ಹೇಳ್ತಿರ್ಲಿಲ್ಲ. ಇದರ ಜೊತೆಗೆ ತನ್ನ ಪಾಲಿನ ನೀರನ್ನ ತಾನು ಸಮರ್ಥವಾಗಿ ಬಳಸಿಕೊಳ್ಳೋಕೆ ಭಾರತದಿಂದ ಈಗಾಗಲೇ ಕಾಲುವೆ ತೋಡೋದು, ಅಣೆಕಟ್ಟೆ ನಿರ್ಮಾಣದ ಕೆಲಸ ಕೂಡ ಜೋರಾಗ್ತಿದೆ. ಇದರ ನಡುವೆಯೇ ಪಾಕಿಸ್ತಾನದ ಮಾಧ್ಯಮಗಳು ಈ ಹೇಳಿಕೆಯನ್ನ ನೀಡಿದೆ. ಇನ್ನು ರಷ್ಯಾ ಯುಕ್ರೇನ್ ಯುದ್ಧ ಮತ್ತೆ ಭಯಾನಕ ಹಂತ ತಲುಪಿದೆ. ಇದೀಗ ಯುಕ್ರೇನ್ ರಷ್ಯಾದ ಅನೇಕ ಪ್ರದೇಶಗಳನ್ನ ಗುರಿಯಾಗಿಸಿ ದೊಡ್ಡ ಡ್ರೋನ್ ದಾಳಿ ಮಾಡಿದೆ. ರಷ್ಯಾದ ಕರ್ಸ್ಕ್ ಪ್ರದೇಶದಲ್ಲಿರೋ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗೆ ಯುಕ್ರೇನ್ ಡ್ರೋನ್ ಅಪ್ಪಳಿಸಿವೆ. ಪರಿಣಾಮ ಪ್ಲಾಂಟ್ನ ಟ್ರಾನ್ಸ್ಫಾರ್ಮರ್ಗೆ ಭಾರಿ ಹಾನಿಯಾಗಿದೆ. ಭಾರಿ ಪ್ರಮಾಣದಲ್ಲಿ ಹೊಗೆ ಆವರಿಸಿದೆ. ಆದರೆ ಯಾವುದೇ ಸಾವು ನೋವುಗಳಾಗಿಲ್ಲ. ಯುಕ್ರೇನ್ನ 95 ಡ್ರೋನ್ಗಳನ್ನ ಕೂಡ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹೊಡೆದಾಕಿವೆ ಅಂತ ರಷ್ಯಾ ಹೇಳಿದೆ. ಈ ದಾಳಿಯಲ್ಲಿ ಯುಕ್ರೇನ್ ಅನೇಕ ಪವರ್ ಮತ್ತು ಎನರ್ಜಿ ಫೆಸಿಲಿಟಿಗಳನ್ನ ಟಾರ್ಗೆಟ್ ಮಾಡಿತು ಅಂತ ರಷ್ಯಾದ ರಕ್ಷಣಾ ಇಲಾಖೆ ಹೇಳಿದೆ. ಅಂದಹಾಗೆ ಆಗಸ್ಟ್ 24 ಯುಕ್ರೇನ್ ಸ್ವಾತಂತ್ರ್ಯ ಘೋಷಿಸಿಕೊಂಡ ದಿನ. 1991 ಆಗಸ್ಟ್ 24ಕ್ಕೆ ಸೋವಿಯತ್ ಯೂನಿಯನ್ನಿಂದ ಯುಕ್ರೇನ್ಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಅದೇ ದಿನ ಯುಕ್ರೇನ್ ಹೀಗೆ ದಾಳಿ ಮಾಡಿದೆ. ಇತ್ತ ರಷ್ಯಾ ಕೂಡ ಯುಕ್ರೇನ್ ಮೇಲೆ ಡ್ರೋನ್ ಮತ್ತು ಮಿಸೈಲ್ ಹಾರಿಸಿದೆ. ಇದರಲ್ಲಿ ಅನೇಕ ಡ್ರೋನ್ ಮತ್ತು ಮಿಸೈಲ್ಗಳನ್ನ ನಾವು ಹೊಡೆದಾಕಿದ್ದೀವಿ ಅಂತ ಯುಕ್ರೇನ್ ಹೇಳ್ಕೊಂಡಿದೆ. ಇನ್ನು ರಷ್ಯಾ ಯುಕ್ರೇನ್ ಶಾಂತಿ ಮಾತುಕತೆ ಬಗ್ಗೆ ರಷ್ಯಾ ವಿದೇಶಾಂಗ ಮಂತ್ರಿ ಸರ್ಗೇ ಲಾವ್ರೋವ್ ಮಾತನಾಡಿದ್ದಾರೆ. ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಜೊತೆ ಅಧ್ಯಕ್ಷ ಪುಟಿನ್ ಶಾಂತಿ ಒಪ್ಪಂದ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಜೆಲೆನ್ಸ್ಕಿ ಅವರನ್ನ ಯುಕ್ರೇನ್ನ ಕಾನೂನುಬದ್ಧ ಅಧ್ಯಕ್ಷ ಅಂತ ರಷ್ಯಾ ಪರಿಗಣಿಸಿಲ್ಲ. ಯಾವುದೇ ಸಭೆ ನಡಿಬೇಕಿದ್ರೂ ಕೂಡ ಅದು ಸ್ಪಷ್ಟವಾದ ಅಜೆಂಡಾದಿಂದ ಕೂಡಿರಬೇಕು. ಸದ್ಯ ಅಂಥ ಯಾವುದೇ ಅಜೆಂಡಾ ಇಲ್ಲ. ಹೀಗಾಗಿ ಯಾವುದೇ ಶಾಂತಿ ಮಾತುಕತೆ ನಡೆಯಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಯುದ್ಧದ ಕಾರಣ ಕೊಟ್ಟು ಅಧಿಕಾರ ಮುಂದುವರಿಸಿರೋ ಜೆಲೆನ್ಸ್ಕಿಗೆ ನಾವು ಕವಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ ಅನ್ನೋ ಮಾತನ್ನ ರಷ್ಯಾ ಹಾಡಿದೆ. ಇನ್ನು ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸಲು ಟ್ರಂಪ್ ಮಾಡ್ತಿರೋ ಪ್ರಯತ್ನವನ್ನ ಕೂಡ ಲಾವ್ರೋವ್ ಹೊಗಳಿದ್ದಾರೆ. ಇದೇ ವೇಳೆ ಯುರೋಪಿಯನ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಅವರಿಗೆ ಶಾಂತಿ ಬೇಕಾಗಿಲ್ಲ, ಯುಕ್ರೇನ್ನಲ್ಲಿನ ಶಾಂತಿಯನ್ನ ಅವರೇ ತಡೀತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಹಾಕಿರೋ ಟ್ಯಾರಿಫ್ ಬಗ್ಗೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಬಿಗ್ ಸ್ಟೇಟ್ಮೆಂಟ್ ನೀಡಿದ್ದಾರೆ. ರಷ್ಯಾ ಯುಕ್ರೇನ್ ಯುದ್ಧ ಕೊನೆಗೊಳಿಸೋಕೆ ಅಂತಾನೆ ರಷ್ಯಾ ಮೇಲೆ ಒತ್ತಡ ಹೇರೋಕೆ ಭಾರತ ಮೇಲೆ ಟ್ರಂಪ್ ಟ್ಯಾರಿಫ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಟ್ರಂಪ್ ಭಾರತದ ಮೇಲೆ ಮತ್ತಷ್ಟು ಟ್ಯಾರಿಫ್ ಹಾಕ್ತಾ ಇದ್ರೆ ರಷ್ಯಾ ಮೇಲೆ ಹೇಗೆ ಒತ್ತಡ ಸೃಷ್ಟಿಯಾಗುತ್ತೆ? ಜೆಲೆನ್ಸ್ಕಿ ಜೊತೆ ಮಾತುಕತೆಗೆ ರಷ್ಯಾವನ್ನ ನೀವು ಹೇಗೆ ಕರೆದೊಯ್ತೀರಿ ಅಂತ ವ್ಯಾನ್ಸ್ಗೆ ಪ್ರಶ್ನೆ ಕೇಳಲಾಯಿತು. ಅದಕ್ಕೆ ವ್ಯಾನ್ಸ್ ಟ್ರಂಪ್ ಈಗ ಹೇರಿರೋ ಟ್ಯಾರಿಫ್ಗಳೇ ರಷ್ಯಾವನ್ನ ಮಾತುಕತೆ ಕಡೆಗೆ ಕರೆದೊಯ್ಯುತ್ತವೆ ಅಂತ ಉತ್ತರಿಸಿದ್ದಾರೆ. ಅಲ್ಲದೆ ರಷ್ಯಾ ಹತ್ಯೆ ಮಾಡೋದನ್ನ ನಿಲ್ಲಿಸಿದ್ರೆ ಅದನ್ನ ಜಾಗತಿಕ ಆರ್ಥಿಕತೆಯಲ್ಲಿ ಭಾಗ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಅದು ಇನ್ಮುಂದೆ ಸಪರೇಟ್ ಆಗೇ ಇರುತ್ತೆ ಅಂತ ಹೇಳಿದ್ದಾರೆ. ಟ್ರಂಪ್ ಭಾರತದ ಮೇಲೆ ಟ್ಯಾರಿಫ್ ಹಾಕಿರೋದಕ್ಕೆ ಭಾರತ ಮತ್ತೆ ತಿರುಗೇಟು ನೀಡಿದೆ. ಭಾರತೀಯ ಕಂಪನಿಗಳಿಗೆ ಎಲ್ಲೆಲ್ಲಿ ಬೆಸ್ಟ್ ಡೀಲ್ ಅನ್ಸುತ್ತೋ ಅಲ್ಲಿಂದ ತೈಲ ಖರೀದಿ ಮಾಡ್ಕೊಳ್ತವೆ ಅಂತ ರಷ್ಯಾದಲ್ಲಿರೋ ಭಾರತದ ರಾಯಭಾರಿ ವಿನಯ್ ಕುಮಾರ್ ಹೇಳಿದ್ದಾರೆ. ಅಲ್ಲದೆ ಟ್ರಂಪ್ ಟ್ಯಾರಿಫ್ ವಿರುದ್ಧವೂ ಕಿಡಿಕಾರಿದ್ದಾರೆ. ಅಮೆರಿಕದ ನಿರ್ಧಾರ ನ್ಯಾಯಯುತವಾಗಿಲ್ಲ, ಇದೊಂಥರ ವಿಚಿತ್ರವಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ 140 ಕೋಟಿ ಜನರಿಗೆ ಇಂಧನ ಭದ್ರತೆ ಒದಗಿಸೋದು ಭಾರತದ ಉದ್ದೇಶ. ರಷ್ಯಾ ಸೇರಿದಂತೆ ಇತರ ದೇಶಗಳ ಜೊತೆಗಿನ ಭಾರತದ ಸಹಕಾರ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಸ್ಥಿರತೆ ಉಂಟು ಮಾಡೋಕೆ ಸಹಾಯ ಮಾಡಿದೆ. ಹಾಗೆ ದೇಶದ ಹಿತಾಸಕ್ತಿ ಕಾಪಾಡೋ ಕ್ರಮಗಳನ್ನ ಭಾರತ ಸರ್ಕಾರ ಮುಂದುವರಿಸಲಿದೆ ಅಂತ ವಿನಯ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಮೂಲಕ ಟ್ರಂಪ್ ಭಾರತದ ಮೇಲೆ ಅದೆಷ್ಟೇ ಟ್ಯಾರಿಫ್ ಹಾಕಿದ್ರೂ ಭಾರತ ಮಾತ್ರ ಬಗ್ಗಲ್ಲ. ತನಗೆ ಎಲ್ಲಿ ಕಡಿಮೆ ಬೆಲೆಗೆ ತೈಲ ಸಿಗುತ್ತೋ ಅಲ್ಲಿಂದಲೇ ಖರೀದಿ ಮಾಡುತ್ತೆ ಅಂತ ಭಾರತದ ಅಧಿಕಾರಿಗಳು ಪುನರುಚ್ಚಾರ ಮಾಡಿದ್ದಾರೆ. ಇನ್ನು ಸ್ಯಾಫ್ರನ್ ಜೊತೆಗೆ ಭಾರತ ಜಂಟಿ ಇಂಜಿನ್ ತಯಾರಿಕೆಗೆ ಸಿದ್ಧತೆ ಮಾಡ್ತಿರೋ ಬೆನ್ನಿಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಸಿಗ್ತಿದೆ. ಭಾರತದ ತೇಜಸ್ MK2 ಯುದ್ಧ ವಿಮಾನಕ್ಕೆ ಭಾರತದಲ್ಲೇ ಎಂಜಿನ್ ತಯಾರಿ ಮಾಡೋ ಕುರಿತು ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಮತ್ತು ಭಾರತದ HAL ಮಾತುಕತೆ ನಡೆಸಲಿವೆ ಅಂತ ರಿಪೋರ್ಟ್ ಆಗಿದೆ. ಶೀಘ್ರದಲ್ಲೇ ಈ ಮಾತುಕತೆ ಆರಂಭವಾಗಿ 3 ತಿಂಗಳೊಳಗೆ ಮುಕ್ತಾಯವಾಗೋ ನಿರೀಕ್ಷೆ ಇದೆ. ಈ ಮಾತುಕತೆ ಫೈನಲ್ ಆದ್ರೆ ತೇಜಸ್ MK2 ಯುದ್ಧ ವಿಮಾನಕ್ಕೆ F414 ಎಂಜಿನ್ಗಳು ಭಾರತದಲ್ಲೇ ತಯಾರಾಗಲಿವೆ ಅಂತ ಸರ್ಕಾರಿ ಮೂಲಗಳನ್ನ ಉಲ್ಲೇಖಿಸಿ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಪಿಎಂ ಮೋದಿ 2023ರ ಜೂನ್ ತಿಂಗಳಲ್ಲಿ ಅಮೆರಿಕಾಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ಡೀಲ್ ಅನೌನ್ಸ್ ಆಗಿತ್ತು. ಅದೇ ವರ್ಷದ ಆಗಸ್ಟ್ನಲ್ಲಿ ಈ ಡೀಲ್ಗೆ ಅಮೆರಿಕದ ಕಾಂಗ್ರೆಸ್ನಿಂದ ಕ್ಲಿಯರೆನ್ಸ್ ಸಿಕ್ಕಿತ್ತು. ಈ ಡೀಲ್ ಪ್ರಕಾರ 80% ಎಂಜಿನ್ ಟೆಕ್ನಾಲಜಿಯನ್ನ GE ಕಂಪನಿ ಭಾರತಕ್ಕೆ ನೀಡಬೇಕು. ಆದ್ರೆ ಡೀಲ್ ಆಗಿದ್ದು ಮುಂದೆ ಏನು ಅಂತ ಮಾತುಕತೆ ನಡೆದಿರಲಿಲ್ಲ.
ಆದ್ರೀಗ ಭಾರತ ಫ್ರಾನ್ಸ್ ಕಡೆ ನೋಡ್ತಿದ್ದಂತೆ ಈ ಜಿಇ ಓಡೋಡಿ ಬಂದಿದೆ, ಮಾತುಕತೆಗೆ ಮುಂದಾಗಿದೆ. ಈ ಮಾತುಕತೆ ನಡೆದು ಡೀಲ್ ಫೈನಲ್ ಆದ್ರೆ 3 ವರ್ಷಗಳ ಒಳಗೆ ತೇಜಸ್ ಫೈಟರ್ ಜೆಟ್ಗೆ ಭಾರತದಲ್ಲೇ ಇಂಜಿನ್ ತಯಾರಿ ಶುರುವಾಗಲಿದೆ. ಟ್ರಂಪ್ ಸರ್ಕಾರ ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಡಿಸಿಯಲ್ಲಿ ತನ್ನ ಸೇನೆ ಇಳಿಸಿದೆ. ಅಪರಾಧ ಕೃತ್ಯಗಳು ಭಾರಿ ಪ್ರಮಾಣದಲ್ಲಿ ಜಾಸ್ತಿಯಾಗಿವೆ ಅಂತ ಹೇಳಿ ಟ್ರಂಪ್ ಕ್ರೈಮ್ ಎಮರ್ಜೆನ್ಸಿ ಘೋಷಿಸಿದ ಬೆನ್ನಲ್ಲೇ ಈ ನಿರ್ಧಾರ ಮಾಡಿದ್ದಾರೆ. ಸದ್ಯ ವಾಷಿಂಗ್ಟನ್ ಡಿಸಿಲಿ ನ್ಯಾಷನಲ್ ಗಾರ್ಡ್ನ 2300 ಸೈನಿಕರನ್ನ ನಿಯೋಜನೆ ಮಾಡಿದ್ದಾರೆ. ಆತ್ಮರಕ್ಷಣೆಯ ಹೆಸರಲ್ಲಿ ಸೈನಿಕರ ಕೈಗೆ ಬಂದೂಕುಗಳನ್ನು ಕೂಡ ನೀಡಲಾಗಿದೆ. ಇನ್ನು ವಾಷಿಂಗ್ಟನ್ ಡಿಸಿ ನಂತರ ಟ್ರಂಪ್ ಸರ್ಕಾರ ಚಿಕಾಗೋದಲ್ಲಿ ಕೂಡ ಸೇನೆ ಇಳಿಸೋಕೆ ಪ್ಲಾನ್ ಮಾಡ್ತಿದೆ ಅಂತ ಕೂಡ ವರದಿಯಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಮೆರಿಕದ ನ್ಯಾಷನಲ್ ಡಿಸೈನ್ ಸ್ಟುಡಿಯೋಗೆ ಜೋ ಗೆಬ್ಬಿಯಾರನ್ನ ನೂತನ ಮುಖ್ಯಸ್ಥರನ್ನಾಗಿ ನೇಮಿಸಿದ್ದಾರೆ. ಇವರು ಟ್ರಂಪ್ ಸರ್ಕಾರದ 26,000 ವೆಬ್ಸೈಟ್ಗಳನ್ನು ಮಾಡರ್ನ್ ಸಾಫ್ಟ್ವೇರ್ನೊಂದಿಗೆ ರೀಡಿಸೈನ್ ಮಾಡಲಿದ್ದಾರೆ. ಭಾರತ ಪಾಕ್ ಮಧ್ಯೆ ದ್ವಿಪಕ್ಷೀಯ ಕ್ರಿಕೆಟ್ ಟೂರ್ನಿ ಆಡಿಸೋ ಬಗ್ಗೆ ಪಾಕ್ ಕ್ರಿಕೆಟ್ ಮಂಡಳಿ ಮುಖ್ಯಸ್ಥ ಮೊಹಸಿನ್ ನಖ್ವಿ ಮಾತನಾಡಿದ್ದಾರೆ. ಉಭಯ ದೇಶಗಳ ಮಧ್ಯೆ ಕ್ರಿಕೆಟ್ ಆಯೋಜನೆಗೆ ಮಾತುಕತೆ ನಡೆದಾಗ್ಲೆಲ್ಲ ಅದು ಈಕ್ವಲ್ ಆಗಿರಬೇಕು. ಇನ್ಮುಂದೆ ನಾವೇನು ಭಾರತದ ಬಳಿ ಭಿಕ್ಷೆ ಬೇಡೋದಿಲ್ಲ, ಆ ಕಾಲ ಮುಗಿದೋಯ್ತು ಅಂತ ಹೇಳಿದ್ದಾರೆ. ಈ ಮೂಲಕ ಹಿಂದೆ ನಾವು ಭಿಕ್ಷೆ ಬೇಡ್ತಿದ್ವಿ, ಇನ್ಮುಂದೆ ಬೇಡಲ್ಲ ಅಂತ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಮುಂದೆ ಏಷ್ಯಾ ಕಪ್ ಟೂರ್ನಿಯಲ್ಲಿ 2 ತಂಡಗಳು ಮುಖಾಮುಖಿಯಾಗಲಿದ್ದು, ಅದಕ್ಕೂ ಮುಂಚೆ ಪಾಕ್ ಕ್ರಿಕೆಟ್ ಮುಖ್ಯಸ್ಥನ ಬಾಯಿಂದ ಈ ಹೇಳಿಕೆ ಬಂದಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.